ಅಕ್ಟೋಬರ್ ತಿಂಗಳ 6, 7 ಮತ್ತು 8ನೇ ತಾರೀಕಿನ ಪ್ರಚಲಿತ ಘಟನೆಗಳು. ಅಕ್ಟೋಬರ್ 6 ಅಕ್ಟೋಬರ್ 6ನ್ನು ಜಾಗತಿಕ ಮಟ್ಟವಾಗಿ ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ ಅಂಥೇಳಿ ಆಚರಣೆ ಮಾಡಲಾಗುತ್ತದೆ. ಈ ವರ್ಷದ ಥೀಮ್ ಏನಂತಂದ್ರೆ ವಿಶಿಷ್ಟ ಮತ್ತು ಒಗ್ಗಟ್ಟು ಹಾಗೂ ಧ್ಯೇಯವಾಕ್ಯ ಒಗ್ಗೂಡಿಸಿ ಮತ್ತು ಅನನ್ಯರಾಗಿರಿ. ಈ ಸೆರೆಬ್ರಲ್ ಪಾಲ್ಸಿ ಅಂತಂದ್ರೆ ಏನಂತಂದ್ರೆ ಇದು ಒಂದು ನರವೈಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಕಾಯಿಲೆ ಆಗಿದೆ. ಇದು ಮನುಷ್ಯನ ದೇಹದ ಚಲನೆ, ಸಮತೋಲನ ಮತ್ತು ಸ್ನಾಯುಗಳ ಕಾರ್ಯವನ್ನು ನಿಯಂತ್ರಣ ಮಾಡುವಂತಹ ಮಾನವನ ಮೆದುಳಿನ ಮೇಲೆ ಪರಿಣಾಮ ಬೀರುವಂತಹ ಒಂದು ಕಾಯಿಲೆಯಾಗಿದೆ. ಇತ್ತೀಚೆಗೆ ಅಭಯ್ ಪ್ರದೇಶ ಸುದ್ದಿಯೊಳಗಿದೆ. ಯಾಕಂತಂದ್ರೆ ಅಭಯ್ ಪ್ರದೇಶದಲ್ಲಿ ಭಾರತೀಯ ಸೈನಿಕರು ಅಲ್ಲಿ ಶಾಂತಿಯನ್ನು ಮತ್ತು ಭದ್ರತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಭಾರತೀಯ ಸೈನಿಕರಿಗೆ ವಿಶ್ವಸಂಸ್ಥೆಯು ಅವರಿಗೆ ಪದಕಗಳನ್ನು ನೀಡಿ ಗೌರವ ಸಲ್ಲಿಸಿದೆ. ಇದು ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಸೇನೆಯ ಬದ್ಧತೆ ಮತ್ತು ವೃತ್ತಿಪರತೆಗೆ ಸಂದ ಅತಿ ದೊಡ್ಡ ಗೌರವವಾಗಿದೆ. ಈ ಅಭಯ್ ಪ್ರದೇಶ ಆಫ್ರಿಕಾದಲ್ಲಿನ ಅತ್ಯಂತ ವಿವಾದಾತ್ಮಕ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾಗಿದೆ. ಇದು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ನಡುವಿನ ಗಡಿ ಪ್ರದೇಶವಾಗಿದೆ. ಇಲ್ಲಿ ಶಾಂತಿ ಮತ್ತು ಭದ್ರತೆ ಸ್ಥಾಪಿಸುವುದು ಅಗತ್ಯವಾಗಿರುವುದರಿಂದ ವಿಶ್ವಸಂಸ್ಥೆಯು ಈ ಅಭಯ್ ಪ್ರದೇಶದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಉದ್ದೇಶದಿಂದಾಗಿ UNISFA ಯುನೈಟೆಡ್ ನೇಷನ್ಸ್ ಇಂಟರ್ಮ್ ಸೆಕ್ಯೂರಿಟಿ ಫೋರ್ಸ್ ಫಾರ್ ಅಭಯ್ನಲ್ಲಿ ಮಧ್ಯಂತರ ಭದ್ರತಾ ಪಡೆಯನ್ನು ನಿಯೋಜನೆ ಮಾಡಿದೆ. ಇಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಲ್ಲಿ ಅತ್ಯುತ್ತಮ ಕಾರ್ಯ ಶಿಸ್ತು ಮತ್ತು ಶಾಂತಿ ಸ್ಥಾಪನೆ ಮಾಡಿದ ನಮ್ಮ ಭಾರತೀಯ ಸೇನೆಗೆ ವಿಶ್ವಸಂಸ್ಥೆ ಗೌರವ ಪದಕವನ್ನು ನೀಡಿದೆ. ಈ ಅಭಯ್ ಪ್ರದೇಶದ ರಾಜಧಾನಿ ಅಭಯ್ ಟೌನ್ ಆಗಿದೆ. ಇನ್ನು ನೆಕ್ಸ್ಟು NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಸಂಸ್ಥೆಯು 2023ರ ಸುರಕ್ಷತಾ ನಗರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. NCRB ಅವರ ವರದಿಯಂತೆ ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾಗಿ ವಾಸಕ್ಕೆ ಸುರಕ್ಷಿತ ಮತ್ತು ಅಸುರಕ್ಷಿತ ನಗರಗಳ ಪಟ್ಟಿಯ ವರದಿಯಂತೆ ಅತಿ ಕಡಿಮೆ ಅಪರಾಧ ಪ್ರಕರಣಗಳು ದಾಖಲಾಗಿ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದಿರುವ ಪ್ರದೇಶ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಹಾಗೂ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರವು ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದರಂತೆ ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾಗಿ ಅಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರುವಂತಹ ಪ್ರದೇಶ ಕೇರಳದ ಕೊಚ್ಚಿ ಹಾಗೂ ಅಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಕೊನೆಯ 10ನೇ ಸ್ಥಾನ ಪಡೆದಿರುವ ಪ್ರದೇಶ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರ. ಇನ್ನು ನೆಕ್ಸ್ಟು 2025ನೇ ಸಾಲಿನ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಘೋಷಣೆಯಾಗಿದೆ. ಈ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು 3 ಜನ ವಿಜ್ಞಾನಿಗಳು ಹಂಚಿಕೊಂಡಿದ್ದಾರೆ. ಆ ವಿಜ್ಞಾನಿಗಳು ಯಾರಂತಂದ್ರೆ ಅಮೇರಿಕ ದೇಶದ ಮೇರಿ ಈವ್ ಬ್ರಾಂಕೊ ಹಾಗೂ ಇನ್ನೋರ್ವ ಅಮೇರಿಕನ್ ಫ್ರೆಡ್ ರಾಮ್ಡೆಲ್ಲಾ ಹಾಗೂ ಜಪಾನ್ ದೇಶದ ಸಿಮೋನ್ ಸಕಾಗುಚಿ ಎಂಬ ಈ 3 ವಿಜ್ಞಾನಿಗಳು ಈ ವರ್ಷದ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ವಿಜ್ಞಾನಿಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಸಂಬಂಧಿಸಿದ ಮಹತ್ವದ ಸಂಶೋಧನೆಗಾಗಿ ಈ ಗೌರವವನ್ನು ನೀಡಿ ಗೌರವಿಸಲಾಗಿದೆ.
ಇನ್ನು ನೆಕ್ಸ್ಟು INS ಎಂಡ್ರೋತ್. ಈ INS ಎಂಡ್ರೋತ್ ಇದು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿರುವ ಎರಡನೇ ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಯಾಗಿದೆ. ಈ INS ಎಂಡ್ರೋತ್ ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಯನ್ನು ವಿಶಾಖಪಟ್ಟಣದ ನೌಕಾಪಡೆಗೆ ನಿಯೋಜಿಸಲಾಗಿದೆ. ಈ INS ಎಂಡ್ರೋತ್ ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಯು ಒಂದು ಅತ್ಯಾಧುನಿಕ ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಯಾಗಿದೆ. ಇದು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುವ ಶತ್ರುಗಳ ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಿ ಮತ್ತು ಅವುಗಳನ್ನು ನಾಶಪಡಿಸಲು ವಿನ್ಯಾಸಗೊಳಿಸಿರುವ ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಯಾಗಿದೆ. INS ಎಂಡ್ರೋತ್ ಇದು ಎರಡನೇ ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಯಾಗಿದ್ದು, ಈ ಶ್ರೇಣಿಯ ಮೊದಲ ಯುದ್ಧ ನೌಕೆಯ ಹೆಸರು INS ಅರ್ನಾಲಾ. ಈ INS ಅರ್ನಾಲಾ ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಯನ್ನು ಜೂನ್ 18, 2025ರಂದು ವಿಶಾಖಪಟ್ಟಣಂನಲ್ಲಿ ಭಾರತೀಯ ನೌಕಾಪಡೆಯ ಪೂರ್ವ ನೌಕಾ ಕಮಾಂಡ್ಗೆ ನಿಯೋಜನೆ ಮಾಡಲಾಗಿದೆ. ಇದೇ ಅಕ್ಟೋಬರ್ 7ರಂದು ಸೂಪರ್ ಮೂನ್ ಗೋಚರಿಸಿದೆ. ಈ ವರ್ಷದಲ್ಲಿ ಅಕ್ಟೋಬರ್ 7, ನವೆಂಬರ್ 5 ಹಾಗೂ ಡಿಸೆಂಬರ್ 4ನೇ ತಾರೀಕಿನಂದು ಈ ವರ್ಷದಲ್ಲಿ ನಮಗೆ ಸೂಪರ್ ಮೂನ್ ಗೋಚರಿಸಲಿದೆ. ಈ ದಿನಾಂಕಗಳಲ್ಲಿ ಚಂದ್ರನು ಭೂಮಿಯ ಸರಾಸರಿ ಅಂತರವಾದ 3,84,000 ಕಿಲೋಮೀಟರ್ ಬದಲಿಗೆ ಈ ದಿನಗಳಲ್ಲಿ ಸುಮಾರು 3,61,000 ಕಿಲೋಮೀಟರ್ ದೂರದಲ್ಲಿ ಕಾಣುತ್ತಾನೆ. ಈ ಕೌತುಕವನ್ನು ಶರತ್ಕಾಲದ ಕೌತುಕ ಅಂಥೇಳಿ ಬಣ್ಣಿಸಲಾಗುತ್ತದೆ. ಈ ಸೂಪರ್ ಮೂನ್ ಅಂತಂದರೆ ಏನಂತಂದರೆ, ಯಾವುದೇ ಒಂದು ಹುಣ್ಣಿಮೆಯ ದಿನದಂದು ಚಂದ್ರನು ತನ್ನ ಕಕ್ಷೆಯಲ್ಲಿ ಭೂಮಿಗೆ ಅತ್ಯಂತ ಸಮೀಪದಲ್ಲಿದ್ದಾಗ ಆ ಹುಣ್ಣಿಮೆಯನ್ನು ಸೂಪರ್ ಮೂನ್ ಅಂಥೇಳಿ ಕರೆಯಲಾಗುತ್ತದೆ. ಈ ಚಂದ್ರನು ಭೂಮಿಯನ್ನು ಒಂದು ದೀರ್ಘ ವೃತ್ತಾಕಾರ ಕಕ್ಷೆಯಲ್ಲಿ ಸುತ್ತುತ್ತಿರುತ್ತಾನೆ. ಚಂದ್ರನು ಕೆಲವೊಮ್ಮೆ ಭೂಮಿಗೆ ಹತ್ತಿರ ಬಿಂದುವಿನಲ್ಲಿ ಬರುತ್ತಾನೆ, ಕೆಲವೊಮ್ಮೆ ದೂರದಲ್ಲಿ ಇರುತ್ತಾನೆ. ಈ ಬಿಂದುಗಳನ್ನು ಅಂತಂದರೆ ಚಂದ್ರನು ಭೂಮಿಗೆ ಅತ್ಯಂತ ಹತ್ತಿರವಿರುವ ಬಿಂದುವನ್ನು ಪೆರಿಜಿ ಅಂಥೇಳಿ ಕರೆದರೆ, ಭೂಮಿಯಿಂದ ಚಂದ್ರನು ಅತ್ಯಂತ ದೂರವಿರುವ ಬಿಂದುವನ್ನು ಅಪೋಜಿ ಅಂಥೇಳಿ ಕರೆಯಲಾಗುತ್ತದೆ. ಇನ್ನು ನೆಕ್ಸ್ಟ್ ECI ನೆಟ್ ಆ್ಯಪ್. ಈ ECI ನೆಟ್ ಆ್ಯಪನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ನೆಟ್ ಆ್ಯಪನ್ನು ಜಾರಿಗೆ ತಂದಿದೆ. ಏನಿದು ECI ನೆಟ್ ಅಂತಂದ್ರೆ, ಇದು ಭಾರತೀಯ ಚುನಾವಣಾ ಆಯೋಗ ಸಿದ್ಧಪಡಿಸಿರುವಂತಹ ಒಂದು ಸೂಪರ್ ಆ್ಯಪ್ ಆಗೈತಿ. ಇದು ಚುನಾವಣಾ ನಿರ್ವಹಣೆಗೆ ಸಂಬಂಧಿಸಿದಂತಹ ಪ್ರಮುಖ ಸುಮಾರು 40 ಅಪ್ಲಿಕೇಶನ್ಗಳನ್ನು ಕ್ರೋಢೀಕರಿಸಿ ಸಿದ್ಧಪಡಿಸಿರುವಂತಹ ಒಂದು ಆ್ಯಪ್ ಆಗಿದೆ. ಈ ಆ್ಯಪ್ನ ಮುಖ್ಯ ಉದ್ದೇಶ ಅಂತಂತಂದರೆ, ಭಾರತೀಯ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಲಭ್ಯತೆ ಮತ್ತು ದಕ್ಷತೆಯನ್ನು ಹೆಚ್ಚಿಗೆ ಮಾಡುವುದು ಈ ಆ್ಯಪ್ನ ಪ್ರಮುಖ ಗುರಿಯಾಗೈತಿ. ಈ ECI ನೆಟ್ ಆ್ಯಪನ್ನು ಇನ್ನು ನಡೆಯಲಿರುವ ಬಿಹಾರ ಚುನಾವಣಾ ಸಮಯದಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡಬೇಕಂಥೇಳಿ ಭಾರತೀಯ ಚುನಾವಣಾ ಆಯೋಗ ನಿರ್ಧಾರ ಮಾಡೈತಿ. ಈ ECI ನೆಟ್ ಆ್ಯಪ್ ಇದು ಒಂದು ಭಾರತೀಯ ಚುನಾವಣಾ ಆಯೋಗದ ಒಂದು ಮಹತ್ವದ ಹೆಜ್ಜೆ ಅಂಥೇಳಿ ಕರಿಬಹುದು. ಈ ECI ನೆಟ್ ಚುನಾವಣಾ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸುವುದು ಮತ್ತು ಮಾಹಿತಿ ಹರಿವನ್ನು ಅತ್ಯಂತ ದಕ್ಷ ಮತ್ತು ಪಾರದರ್ಶಕಗೊಳಿಸುವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಲಿದೆ.
ಇನ್ನು HPV ಡೀಪ್ಸೀಕ್ ಪರೀಕ್ಷೆ. ಈ HPV ಡೀಪ್ಸೀಕ್ ಪರೀಕ್ಷೆಯು ಇದು ಒಂದು ಹೊಸ ರಕ್ತ ಪರೀಕ್ಷಾ ವಿಧಾನವಾಗಿದೆ. ಈ ಪರೀಕ್ಷೆಯು ನಿರ್ದಿಷ್ಟವಾಗಿ ತಲೆ ಮತ್ತು ಕುತ್ತಿಗೆಯ ಕ್ಯಾನ್ಸರ್ಗಳು. ಈ ಕ್ಯಾನ್ಸರ್ ಲಕ್ಷಣಗಳು ಕಾಣಿಸಿಕೊಳ್ಳುವ 10 ವರ್ಷ ಮೊದಲೇ ಈ ಕ್ಯಾನ್ಸರನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವಂತಹ ಒಂದು ಸುಧಾರಿತ ರಕ್ತ ಪರೀಕ್ಷಾ ವಿಧಾನವಾಗಿದೆ. ಈ ಹೊಸ ರಕ್ತ ಪರೀಕ್ಷಾ ವಿಧಾನಕ್ಕೆ HPV ಡೀಪ್ಸೀಕ್ ಎಂದು ಹೆಸರಿಡಲಾಗಿದೆ. ಈ ಕ್ಯಾನ್ಸರ್ ಪತ್ತೆಯ HPV ಡೀಪ್ಸೀಕ್ ರಕ್ತ ಪರೀಕ್ಷಾ ವಿಧಾನವನ್ನು ಸಂಶೋಧನೆ ಮಾಡಿದವರು ಹಾರ್ವರ್ಡ್ ಸಂಯೋಜಿತ ಮಾಸ್ ಜನರಲ್ ಬ್ರಿಗ್ಯಾಮ್ನ ಸಂಶೋಧಕರು ಈ ಸಾಧನೆಯನ್ನು ಮಾಡಿದ್ದಾರೆ. 2025ನೇ ಸಾಲಿನ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಇದು ಭಾರತದಲ್ಲಿ ನಡೆದ ಮೊದಲ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಗಿದೆ. ಇನ್ನೂ ವಿಶೇಷತೆ ಅಂತಂದರೆ ಈ ಕ್ರೀಡಾಕೂಟವನ್ನು ಆಯೋಜಿಸಿದ ಮೊದಲ ದಕ್ಷಿಣ ಏಷ್ಯಾ ದೇಶ ಕೂಡ ಭಾರತವಾಗಿದೆ. ಈ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 5ನೇ ತಾರೀಕಿನಲ್ಲಿ ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆಯಾಗಿತ್ತು. 2025ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ತನ್ನದೇ ಆದ ಸಾಧನೆಯೊಂದಿಗೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಟ್ಟು 22 ಪದಕಗಳನ್ನು ಭಾರತ ಪಡೆದುಕೊಂಡಿದ್ದು, ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ 10ನೇ ಸ್ಥಾನವಾಗಿದೆ. ಇದರಲ್ಲಿ ಚಿನ್ನದ ಪದಕಗಳು 6, ಬೆಳ್ಳಿ ಪದಕಗಳು 9 ಹಾಗೂ ಕಂಚಿನ ಪದಕಗಳು 7, ಒಟ್ಟು 22 ಪದಕಗಳನ್ನು ಗೆದ್ದುಕೊಂಡಿದೆ. ಈ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಪ್ರಮುಖ ವಿಜೇತ ಕ್ರೀಡಾಪಟುಗಳು ಅಂತಂದರೆ ಚಿನ್ನದ ಪದಕವನ್ನು ಪಡೆದ ಶೈಲೇಶ್ ಕುಮಾರ್ ಪುರುಷರ ಹೈಜಂಪ್ ವಿಭಾಗದಲ್ಲಿ ಹಾಗೂ ಮಹಿಳೆಯರ 100 ಮೀಟರ್ ಓಟದಲ್ಲಿ ಶಿಮ್ರಾನ್ ಶರ್ಮಾ ಹಾಗೂ ಪುರುಷರ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ರಿಂಕು ಹುಡಾ ಅವರು ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಹಾಗೂ ಇತರ ಪ್ರಶಸ್ತಿ ವಿಜೇತರು ಮಹಿಳೆಯರ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದ ದೀಪ್ತಿ ಜೀವನಿ ಹಾಗೂ ಪುರುಷರ ಹೈಜಂಪ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದಿರುವ ವರುಣ್ ಸಿಂಗ್ ಭಾಟಿಯಾ. 2025ನೇ ಸಾಲಿನ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶಗಳು: ಬ್ರೆಜಿಲ್ ದೇಶ ಒಟ್ಟು 15 ಚಿನ್ನ, 20 ಬೆಳ್ಳಿ, 9 ಕಂಚು, ಒಟ್ಟು 44 ಪದಕಗಳು. ಎರಡನೇ ಸ್ಥಾನದಲ್ಲಿ ಚೀನಾ ದೇಶ ಒಟ್ಟು 13 ಚಿನ್ನ, 22 ಬೆಳ್ಳಿ, 17 ಕಂಚು, ಒಟ್ಟು 52 ಪದಕಗಳನ್ನು ಗಳಿಸಿದೆ. ಹಾಗೂ ಮೂರನೇ ಸ್ಥಾನದಲ್ಲಿ ಇರಾನ್ ದೇಶವಿದ್ದು ಒಟ್ಟು 9 ಚಿನ್ನ, 2 ಬೆಳ್ಳಿ, 5 ಕಂಚು ಹಾಗೂ ಒಟ್ಟು 16 ಪದಕಗಳನ್ನು ಗಳಿಸಿದೆ. ನಮ್ಮ ಭಾರತವು 10ನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಒಟ್ಟು 6 ಚಿನ್ನ, 9 ಬೆಳ್ಳಿ, 7 ಕಂಚು, ಒಟ್ಟು 22 ಪದಕಗಳನ್ನು ಪಡೆದಿದೆ. ಚಿನ್ನದ ಪದಕ ವಿಜೇತ ಕ್ರೀಡಾಪಟುಗಳು: ಹೈಜಂಪ್ ವಿಭಾಗದಲ್ಲಿ ಶೈಲೇಶ್ ಕುಮಾರ್ ಹಾಗೂ 100 ಮೀಟರ್ ಓಟ ವಿಭಾಗದಲ್ಲಿ ಸಿಮ್ರನ್ ಶರ್ಮಾ, ಜಾವೆಲಿನ್ ಥ್ರೋ ವಿಭಾಗದಲ್ಲಿ ರಿಂಕು ಹುಡಾ ಹಾಗೂ 400 ಮೀಟರ್ ಓಟದಲ್ಲಿ ನಮಿತಾ ಅವರು ಹಾಗೂ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಸುಮಿತ್ ಅಂಟಿಲ್ ಹಾಗೂ ಹೈಜಂಪ್ ವಿಭಾಗದಲ್ಲಿ ನಿಷಾದ್ ಕುಮಾರ್ ಅವರು ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರಶಸ್ತಿ ಘೋಷಣೆಯಾಗಿದ್ದು, ಈ ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಪ್ರೊಫೆಸರ್ BA ವಿವೇಕ್ ರೈ. ಇವರು ಒಬ್ಬ ಹಿರಿಯ ಸಾಹಿತಿ ಮತ್ತು ಲೇಖಕರಾಗಿದ್ದಾರೆ. ಪ್ರೊಫೆಸರ್ BA ವಿವೇಕ್ ರೈ ಅವರು ಕನ್ನಡ ಸಾಹಿತ್ಯ ಮತ್ತು ವಿಮರ್ಶೆ,
ಜನಪದ ಸಂಶೋಧನೆ ಹಾಗೂ ಡಾಕ್ಟರ್ ಶಿವರಾಮ್ ಕಾರಂತರ ಬದುಕಿನ ದಾಖಲಾತಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿರುವಂತಹ ಅಪಾರ ಸೇವೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರಶಸ್ತಿಯು ಒಟ್ಟು ಮೊತ್ತ 25,000 ರೂಪಾಯಿ. ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರಶಸ್ತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡಾಕ್ಟರ್ ಶಿವರಾಮ್ ಕಾರಂತ್ ಟ್ರಸ್ಟ್ ಮೊದಲ ಬಾರಿಗೆ ನೀಡುತ್ತಿದೆ. ಇತ್ತೀಚೆಗೆ ಶಿಲಾಯುಗದ ಬೃಹತ್ ಮಾನವ ಕುರುಹುಗಳನ್ನು ಪತ್ತೆ ಹಚ್ಚಲಾಗಿದೆ. ಬುಧನಗುಡ್ಡ ಕಲ್ಲಾಸರೆ ಪ್ರದೇಶದಲ್ಲಿ ಪ್ರಾಚೀನ ಗವಿ ವರ್ಣಚಿತ್ರಗಳು, ಮಡಕೆಯ ತುಂಡುಗಳು, ಎಲುಬುಗಳು, ಕಬ್ಬಿಣ ತುಂಡುಗಳು ಶಿಲಾಯುಗದ ಮಾನವ ಕುರುಹುಗಳು ಅಂಥೇಳಿ ಪತ್ತೆ ಹಚ್ಚಲಾಗಿದೆ. ಈ ಶೋಧ ಕಾರ್ಯವನ್ನು ನಡೆಸಿದವರು ಯಾರಂತಂದ್ರೆ ಹಂಪಿ ಪುರಾತತ್ವ ಇಲಾಖೆಯ ವಲಯ ಅಧಿಕಾರಿ ಕೆ. ರಾಮಕೃಷ್ಣ ರೆಡ್ಡಿ ಮತ್ತು ಅವರ ತಂಡ ಈ ಶಿಲಾಯುಗದ ಬೃಹತ್ ಮಾನವ ಕುರುಹುಗಳನ್ನು ಪತ್ತೆ ಹಚ್ಚಿದ್ದಾರೆ. ಇವು ಅಕ್ಟೋಬರ್ 6, 7 ಹಾಗೂ 8ನೇ ತಾರೀಕಿನ ಪ್ರಚಲಿತ ಘಟನೆಗಳಾಗಿದ್ದು, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವು 8ನೇ ತಾರೀಕಿನ ಪ್ರಚಲಿತ ಘಟನೆಗಳು ಹಾಗೂ 9, 10, 10ನೇ ತಾರೀಕಿನ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ನೀಡಲಾಗುತ್ತದೆ.